ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಹಿ ಅವರ ಅಣ್ಣ ಗಾರೆ ಕೆಲಸನ ಮಾಡ್ತಾ ಇರ್ತಾರೆ. ಸಿಮೆಂಟ್ನ ಕಲಿಸುವಾಗ ವೀರೇಶ ಸಿಮೆಂಟ್ನ ತಂದು ಹಾಕ್ತಾ ಇರ್ತಾರೆ. ಆದರೆ ಅವ್ರಿಗೆ ಕೆಲಸ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಏನೋ ವೀರೇಶ ಈ ಥರ ಸಿಮೆಂಟ್ ಹಾಕ್ತಾ ಇದೆಯಾ, 10 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದೆಯಾ, ಇನ್ನೂ ನಿನಗೆ ಹೇಗೆ ಕೆಲಸ ಮಾಡೋದು ಅಂತ ಗೊತ್ತಿಲ್ಲ, ಹೀಗಾದರೆ ಮೇಸ್ತ್ರಿ ಹೇಗೋ ಆಯ್ತೀಯಾ ನೀನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಅವನಿಗೊಂದು ಫೋನ್ ಬರುತ್ತೆ. ಯಾರ್ದಿದು ಫೋನು, ಸುಸ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋಷ್ಟರೊಳಗಡೆ ಫೋನ್ನ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾರೆ. ಆ ಕಡೆಯಿಂದ ಹಲೋ ಮಹಿ ಅವರ ತಂದೆನಾ ಅಂತ ಕೇಳ್ತಾರೆ. ಅದಕ್ಕೆ ಯಾರು ಅಂತ ಗೊತ್ತಾಗಲ್ಲ ಇವರಿಗೆ. ಆಗ ಹಲೋ ಯಾರು ಅಂತ ಕೇಳಿದಾಗ ಮಹಿ ಅವ್ರ ತಂದೆನ ಮಾತಾಡ್ತಾ ಇರೋದು ಅಂತ ಹೇಳಿದಕ್ಕೆ ಅಲ್ಲ ಅವ್ರ ಅಣ್ಣ ಮಾತಾಡ್ತಾ ಇರೋದು, ಯಾರು ಹೇಳಿ ಅಂತ ಕೇಳ್ತಾರೆ. ಅದು ನಾವು ಮಹಿ ಅವ್ರ ಕಾಲೇಜಿಂದ ಫೋನ್ ಮಾಡ್ತಾ ಇರೋದು, ಅವರ ತಂದೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ನನ್ನ ಹತ್ರನೇ ಹೇಳಿ ಏನಾಗಬೇಕಾಗಿತ್ತು ಅಂತ ಹೇಳಿದಕ್ಕೆ ಪ್ರಿನ್ಸಿಪಲ್ ನಿಮ್ಮನ್ನ ಕರಿತಾ ಇದ್ದಾರೆ, ಮೀಟಿಂಗ್ ಇದೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಏನಾಯಿತು ಅಂತ ಕೇಳಿದ್ದಕ್ಕೆ ಬಂದು ಪ್ರಿನ್ಸಿಪಲ್ ಹತ್ರನೇ ಮಾತಾಡಿ ಪ್ರಿನ್ಸಿಪಲ್ ನಿಮ್ಮನ್ನು ಬರೋಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಮಹಿ ಅವರಣ್ಣ ಸರಿ ಆಯಿತು ನಾನು ಇವಾಗಲೇ ಹೊರಡ್ತೀನಿ ಅಂತ ಫೋನ್ನ ಕಟ್ ಮಾಡಿಬಿಟ್ಟು ವೀರೇಶ ನಂಗೆ ಸ್ವಲ್ಪ ಕೆಲಸ ಇದೆ, ಮಹಿ ಅವ್ರ ಕಾಲೇಜಲ್ಲಿ ಫೋನ್ ಮಾಡಿ ಪ್ರಿನ್ಸಿಪಲ್ ಬರೋಕ್ಕೆ ಹೇಳಿದ್ದಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಕೆಲಸದ ಕಡೆ ಹುಷಾರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಹರಿ ಜನನಪ್ಪ ಇವರು ಹೆಣ್ಮಗಳು ಮನೆಯಲ್ಲಿ ಕಣ್ಣೀರು ಹಾಕಿದ್ರೆ ಅದು ಶಾಪ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವರು ಹೆಣ್ಮಗಳು ಕಣ್ಣೀರು ಹಾಕಿಕೊಂಡು ಅವಳ ಮದುವೆನ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇವ್ರಿಗೇನು ಮನುಷ್ಯತ್ವ ಇಲ್ವಾ ಅಂತ ಬೈಕೊತಾ ಇರ್ತಾನೆ. ಅಷ್ಟರೊಳಗಡೆ ಹಿಂದೆಯಿಂದ ವಾಯ್ಸ್ ಕೇಳಿಸುತ್ತೆ ಚಂದನಂದು, ಇನ್ನು ನನ್ನಿಂದ ಆಗೋದಿಲ್ಲ, ನಾನು ಇಲ್ಲಿರೋದಿಲ್ಲ, ನನ್ನ ಕನಸುಗಳನ್ನು ಕೊಂದ್ಕೊಂಡು ಇವ್ರಿಗೋಸ್ಕರ ನಾನು ಬದುಕ್ತಾ ಇದ್ದೆ, ಆದರೆ ಇಲ್ಲಿರೋರು ಯಾರು ನನ್ನವರಲ್ಲ, ಇವ್ರಿಗೆ ನನಗೆ ಏನೇ ಆದ್ರೂ ಚಿಂತೆ ಇಲ್ಲ, ಅಂದಮೇಲೆ ನಾನು ಯಾಕೆ ಇಲ್ಲಿರಬೇಕು, ನಾನು ಇವತ್ತು ನೈಟೇನೆ ಹೊರಡ್ತೀನಿ ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಖುಷಿಯಾಗಿ ಹೌದಾ ಮೇಡಮ್ ಸೂಪರ್ ಮೇಡಮ್ ಅಂತ ಹೇಳಿದ್ದಕ್ಕೆ ಅಂತ ಅಂತಾರೆ. ಸಾರಿ ಮೇಡಮ್ ಸೂಪರ್ ಮೇಡಮ್, ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ದಕ್ಕೆ ನಾನು ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಮನೆಗೆ ಹೋಗೋಣ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಆದರೆ ನಾನು ಇಲ್ಲಿದ್ದರೆ ಏನೂ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಹರಿ ಬೆಂಗಳೂರಿಗೆ ಬನ್ನಿ ಮೇಡಮ್, ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ ಹೇಳಿದ್ದಕ್ಕೆ ನಾನು ಬೆಂಗಳೂರಿಗೆ ನಿಮ್ಮ ಜೊತೆನ ಅಂತ ಹೇಳಿದ್ದಕ್ಕೆ ಯಾಕೆ ಮೇಡಮ್ ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಂಬ್ತೀರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಲ್ಲ, ನಾನು ಈ 3 ದಿನದಲ್ಲಿ ಪರಿಚಯ ಆದವನು ಅಂತನ, ನಿಮ್ಮ ಏನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮನ್ನು ಸೇಫಾಗಿ ಅಲ್ಲಿಗೆ ತಲುಪಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಅದಕ್ಕೆ ಹೌದಾ ಸರಿ ಆಯಿತು, ಆದರೆ ನಾನು ಅಲ್ಲಿ ಎಲ್ಲಿರಲಿ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮನೆಯಲ್ಲಿ ಮೇಡಮ್ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನಿಮ್ಮನೇನಲ್ಲ, ಅದು ಹೇಗಾಗುತ್ತೆ, ನಿಮ್ಮನೇನಲ್ಲಿ ಏನಂತ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ನಾನು ಅದು ಹೇಗೋ ಮ್ಯಾನೇಜ್ ಮಾಡ್ತೀನಿ ಮೇಡಮ್, ನೀವು ಬನ್ನಿ ಮೇಡಮ್ ಅಂತ ಹೇಳಿದ್ದಕ್ಕೆ ಇಲ್ಲ ಅದೆಲ್ಲ ಸರಿ ಹೋಗೋದಿಲ್ಲ, ನಾನು ಹಾಸ್ಟೆಲೋ ಪಿ ಜಿನೋ ಏನೋ ಹುಡುಕೊತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಬೆಂಗಳೂರಿಗೆ ಹೇಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ದಕ್ಕೆ ಬೆಂಗಳೂರು ನನಗೆ ಇಂಚಿಂಚು ಗೊತ್ತಿದೆ ಮೇಡಮ್, ಈ ಹರಿಗೆ ಗೊತ್ತಿಲ್ಲದೆ ಇರೋ ಏರಿಯಾಗಳಿಲ್ಲ, ಗೊತ್ತಿಲ್ಲದೆ ಇರೋ ಜನಗಳಿಲ್ಲ, ಹಾಗಾಗಿ ನಾನು ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್ ಅಂತ ಧೈರ್ಯ ನಾನು ಇಡ್ತಾನೆ. ಅದಕ್ಕೆ ಚಂದನ ಸರಿ ಆಯಿತು, ಆದರೆ ಗಾಡಿಗೆ ಪೆಟ್ರೋಲ್ನು ನಾನೇ ಹಾಕಿಸ್ತೀನಿ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ನೀವು ಹಾಕಿಸ್ತೀರಾ ಪೆಟ್ರೋಲ, ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಪರವಾಗಿಲ್ಲ ಆಯಿತು ನೀವೇ ಹಾಕ್ಸಿವ್ರಂತೆ, ಒಂದು 15 ದಿನ ಆ ಕಡೆ ಬನ್ನಿ, ಅದಾದಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೋದು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಇಲ್ಲ ನಾನು ಏನೇ ಆದರೂ ಮತ್ತೆ ಇಲ್ಲಿಗೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾಳೆ ಚಂದನ. ಸರಿ ಆಯಿತು ಇವತ್ತಂತೂ ನೀವು ನೈಟ್ ಬರೋದಂತೂ ಪಕ್ಕ ತಾನೇ, ಅಥವಾ ಮನಸ್ಸೇನಾದ್ರು ಬದಲಾಯಿಸಿರಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಖಂಡಿತ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಹಾಗಾದರೆ ನಿಮ್ಮನ್ನು ನಂಬಿ ನಾನು ಎಲ್ಲ ಏರ್ಪಾಟ್ನು ಮಾಡ್ಬೋದು ತಾನೇ ಅಂತ ಹರಿ ಕೇಳ್ತಾನೆ. ಅದಕ್ಕೆ ಖಂಡಿತ ನೀವು ಮಾಡ್ಬೋದು, ನೈಟೇ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ನಾನು ಬರ್ತೀನಿ ಅಂತ ಹೇಳಿ ಹೋದ್ಮೇಲೆ ಹರಿಗೆ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಪ್ರಿನ್ಸಿಪಲ್ ಎಲ್ಲರ ಪೇರೆಂಟ್ಸ್ಗೂ ಬೈತಾ ಇರ್ತಾರೆ, ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಿದ್ದೀರಿ, ನಮಗಂತೂ ಸಾಕಾಗೋಗಿದೆ, ಎಷ್ಟು 1 2 ತಲಹರಟೆಗಳು, ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೀಗೆ ನಮ್ಮ ಮಕ್ಕಳನ್ನ ಬೆಳೆಸೋದು ಅಂತ ಬೈತಾ ಇರ್ತಾರೆ. ಅಷ್ಟರೊಳಗಡೆ ಮಹಿ ಅವರಣ್ಣ ಹಿಂದೆಯಿಂದ ಬರ್ತಾರೆ. ಮಹಿನ ಕರೆದು ಪ್ರಿನ್ಸಿಪಲ್ ಎಲ್ಲಿ ನಿಮ್ಮ ಪೇರೆಂಟ್ಸ್ ಅಂತ ಕೇಳ್ತಾರೆ. ಸರ್ ಬರ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಪ್ರಿನ್ಸಿಪಲ್ ಕೇಳಿದ್ದಕ್ಕೆ ಅದು ಅಣ್ಣ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ನಿಮ್ಮಪ್ಪ ಅಂತ ಕೇಳಿದ್ದಕ್ಕೆ ಅಪ್ಪಂಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಮಹಿ ಹುಷಾರಿಲ್ವಾ, ಅದೇ ಯಾವಾಗ್ಲೂ ಕಾರಣ ಹೇಳೋದು, ಇನ್ನು ನಿಮ್ಮಮ್ಮ ಅಂತ ಹೇಳಿದ್ದಕ್ಕೆ ನಿನಗೆ ಅಮ್ಮ ಇಲ್ಲ ಅಲ್ವಾ, ಅದಕ್ಕೆ ನೀನು ಈ ಥರ ಬೆಳೆದಿರೋದು, ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಅದಕ್ಕೋಸ್ಕರ ನೀನು ಗುಂಡ್ರುಗಳು ಈ ಥರ ಬೆಳೆದಿದ್ದೀಯಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಮಹಿ ಅವರ ಅಣ್ಣ ಹಿಂದೆ ಬಂದು ನಿಂತಿರ್ತಾರೆ. ಅದನ್ನು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಬಂದು ನಮಸ್ತೆ ಸರ್ ಅಂತ ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಯಾರ್ರೀ ನೀವು ಅಂತ ಹೇಳಿದ್ದಕ್ಕೆ ಅದು ಮಹಿ
ಬಾಯಿಲಿ ಅಂತ ಕರೆದ್ಬಿಟ್ಟು ಮಹಿನ ತೋರಿಸ್ಕೊಂಡು ಸರ್ ಮಹಿ ಅವ್ರ ಅಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಓ ನೀವೇನಾ, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ ಬನ್ರಿ ಅಂತ ಕರೀತಾರೆ ಪ್ರಿನ್ಸಿಪಲ್. ರೆಡಿಯಾಗಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾಳೆ. ಇಲ್ಲಿ ಮನೆಯವರೆಲ್ಲರೂ ಮದುವೆ ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಪ್ಪ ಮಗ ಎಲ್ಲರೂ ಮಾತಾಡಿಕೊಂಡು ಯಾರಿಗೆ ಕೇಟ್ರಿಂಗ್ ಕೊಡೋದು, ಯಾವ ಚೇರ್ಸ್ಗೆ ಹೇಳೋದು ಅಂತ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆದರೆ ಚಂದನಗೆ ಗಾಬರಿ ಆಗ್ತಾ ಇರುತ್ತೆ. ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಏನು ಮಾಡೋದು, ಬ್ಯಾಗ್ನ ಪ್ಯಾಕ್ ಮಾಡೋಣ ಅಂತಂದರೆ ಎಲ್ಲರೂ ಇಲ್ಲೇ ಇದ್ದಾರೆ, ಬಂದು ನೋಡಿಬಿಟ್ರೆ ಏನು ಮಾಡೋದು, ಗೊತ್ತಾದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಬೀಗರು ಫೋನ್ ಮಾಡ್ತಾರೆ. ಬೀಗರು ಫೋನ್ ಮಾಡಿ ಇನ್ನೇನು ಹೊರಟ್ವಿ ಅಂತ ಹೇಳಿಬಿಟ್ಟು ಸರಿ ಚಂದನ ಏನು ಮಾಡ್ತಾ ಇದ್ದಾಳೆ, ಹೊರಟ್ಲಾ, ಹೋಗಿ ಕರಿಯೇ ಅಂತ ಹೇಳ್ತಾರೆ. ಇಬ್ರು ಅತ್ತೆ ಸೊಸೆ ಇಬ್ರು ಸೀರೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಹೋಗಿ ಕರ್ಕೊಂಡು ಬರೋಗು ಅಂತ ಹೇಳಿದ್ದಕ್ಕೆ ಸರಿ ಅಂತ ಅವರಮ್ಮ ರೂಮ್ ಒಳಗಡೆ ಬರ್ತಾರೆ. ಚಂದನ ಬ್ಯಾಗ್ನ ರೆಡಿ ಮಾಡ್ತಾ ಇರ್ತಾಳೆ. ಆದರೆ ಸೂಟ್ಕೇಸ್ನ ತೊಗೊಳೋದ್ರೊಳಗಡೆ ಅವರಮ್ಮ ಬಂದಿದ್ದಕ್ಕೆ ಅದನ್ನು ಒಳಗಡೆ ಇಟ್ಬಿಟ್ಟು ಚಂದನ ಏನು ಮಾಡ್ತಾ ಇದೆ ಅಂತ ಹೇಳಿದ್ದಕ್ಕೆ ಏನಿಲ್ಲ ಅಮ್ಮ ಇಲ್ಲೇ ಇದ್ದೆ ಅಂತ ಹೇಳಿದಕ್ಕೆ ಸರಿ ಇಲ್ಲಿ ರೆಡಿಯಾಗಿ ಒಬ್ಳೆ ಏನು ಮಾಡ್ತಾ ಇದೆಯಾ, ಬಾ ಅಪ್ಪ ಕರಿತಾ ಇದ್ದಾರೆ ಕೆಳಗಡೆಗೆ ಅಂತ ಅವರಮ್ಮ ಕರೀತಾರೆ. ಅವರಮ್ಮ ಕರೆದಿದ್ದು ನೋಡಿ ಚಂದನ ಟೆನ್ಷನ್ ಮಾಡ್ಕೊತಾಳೆ. ಹರಿಗೆ ಏನಂತ ಹೇಳೋದು, ನಾನು ಟೆಂಪಲ್ಗೆ ಹೋಗ್ಬೇಕಾ, ಏನು ಮಾಡೋದು ಇವಾಗ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಇಲ್ಲಿ ಹರಿಗೆ ಪ್ರಿನ್ಸಿಪಲ್ ತುಂಬಾ ಬೈತಾ ಇರ್ತಾರೆ. ನೀವೇನ್ರಿ ಅವ್ರ ಅಣ್ಣ 20 ಮಾರ್ಕ್ಸ್ ತೆಗಿಯೋಷ್ಟು ಯೋಗ್ಯತೆ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಗಲಾಟೆ ಮಾಡ್ತಾರೆ, ಇವ್ರನ್ನ ಇದೇ ರೀತಿನ ಬೆಳೆಸಿರೋದು ನೀವು ಹಾಗೆ ಹೇಗೆ ಅಂತ ಬೈತಾರೆ. ಅದಕ್ಕೆ ಸರ್ ಏನೇ ಬೈಯೋದಿದ್ರು ನನಗೆ ಬೈರಿ ಸರ್ ಅಂತ ಹೇಳ್ತಾನೆ ಮಹಿ. ಅದಕ್ಕೆ ನೋಡ್ರಿ ಎಷ್ಟು ದಿಮಾಕಿದೆ ಅವನಿಗೆ ಅಂತ ಹೇಳಿದ್ದಕ್ಕೆ ಏಯ್ ಸಾರಿ ಕೇಳೋ ಅಂತ ಅಂದ್ಬಿಟ್ಟು ಮಹಿ ಅವ್ರ ಅಣ್ಣ ಹೇಳಿದ್ದಕ್ಕೆ ಮಹಿ ಸಾರಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಮಹಿ ಅವ್ರ ಅಣ್ಣ ಸರ್ ನಿಜವಾಗ್ಲೂ ನನ್ನ ತಮ್ಮ ಈ ಥರ ಎಲ್ಲ ಕೆಲಸ ಮಾಡೋದನ್ನ ಅಂತ ಹೇಳಿದ್ದಕ್ಕೆ ಪ್ರಿನ್ಸಿಪಲ್ ಆಗಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅಯ್ಯಯ್ಯೋ ಇಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ನೀವೇ ಹೀಗಿದ್ದೀರಾ, ಇನ್ನು ನಿಮ್ಮ ತಮ್ಮ ಇನ್ನು ಹೇಗಿರ್ತಾನೆ, ಈ ಥರ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಕ್ಕೆ ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್, ಅವನು ಒಳ್ಳೆ ಹುಡುಗನೇ, ಗಲಾಟೆ ಮಾಡಿರ್ಬೋದು ಸರ್ ಅಂತ ಹೇಳಿದ್ದಕ್ಕೆ ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಹೇಳೋ ಮಾತೇ ಇದು. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ತಪ್ಪುಗಳು ಆದರೆ ನಾನಂತೂ ಅವನ್ನ ಡಿಸ್ಮಿಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಪ್ರಿನ್ಸಿಪಲ್. ಅದಕ್ಕೆ ಅಯ್ಯೋ ಸರ್ ಆ ಥರ ಮಾತ್ರ ಮಾಡಬೇಡಿ ಸರ್ ಅಂತ ಹೇಳಿದ್ದಕ್ಕೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದೇ ಮಾತನ್ನು ಹೇಳೋದು ಅಂತ ಹೇಳಿ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇಬ್ರು. ಅದಾದಮೇಲೆ ಮಹಿ ಅವ್ರ ಅಣ್ಣನಿಗೆ ನೆನಪಾಗುತ್ತೆ. ಮತ್ತೆ ಮಹಿನ ವಾಪಸ್ ಕರ್ಕೊಂಡು ಬಂದು ಸರ್ ನಮಸ್ತೆ ಸರ್, ನೀವು ಆವಾಗಲೇ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ, ನನ್ನ ತಮ್ಮ ತಪ್ಪೇ ಮಾಡಿರ್ಬೋದು, ಎಲ್ಲರ ಜೊತೆ ಸೇರಿಕೊಂಡು ಗಲಾಟೆನೇ ಮಾಡಿರ್ಬೋದು, ಆದರೆ ಅವನು ಯಾವುದೇ ರೀತಿ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕೆ ಅಂದರೆ ಅವನ್ನ ಬೆಳೆಸಿರೋದು ನಾನು, ಅಮ್ಮ ಇಲ್ಲದೆ ಇರೋದ್ರಿಂದ ನೀನು ಈ ಥರ ಬೆಳೆದಿದ್ದೀಯಾ ಅಂತ ನೀವು ಹೇಳಿದ್ರಿ, ಅದನ್ನು ಕೇಳಿಸ್ಕೊಂಡೆ, ಆದರೆ ಇವ್ರಿಗೆಲ್ಲರಿಗೂ ಅಮ್ಮ ಇದ್ದಾರೆ, ಆದರೂ ಯಾಕೆ ಸರ್ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರಿನ್ಸಿಪಲ್ನ ಕ್ವಶನ್ ಮಾಡ್ತಾರೆ. ಅವರಪ್ಪ ಎಲ್ಲರೂ ರೆಡಿಯಾಗಿರೋ ಕಡೆ ಬಂದು ಚಂದನ ನಿಂತ್ಕೊತಾಳೆ. ಆದರೆ ಅವರಪ್ಪ ಚಂದನ ನೀನು ಬೇಡಮ್ಮ, ದೇವಸ್ಥಾನಕ್ಕೆ ಎಲ್ಲೂ ದೂರ ಪ್ರಯಾಣ ಮಾಡಬಾರ್ದು, ನೀನು ಮನೆಯಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಕ್ಕೆ ಚಂದನ ಬೇಡವಾ, ಅವಳು ಕರ್ಕೊಳ್ಳೋಣ ರೀ ಅಂತ ಹೇಳಿದ್ದಕ್ಕೆ ಬೇಡ, ತುಂಬ ದೂರ ಆಚೆ ಎಲ್ಲೂ ಹೋಗೋದು ಬೇಡ, ಅವಳು ಮನೆಯಲ್ಲೇ ಇರಲಿ, ಅವಳು ಒಬ್ಬಳೇ ಏನಿರಲ್ವಲ್ಲ, ವಿದ್ಯೆ ಇರ್ತಾಳಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ, ನಾವು ಹೋಗಿ ಬರೋಣ ಅಂತ ಹೇಳಿದ್ದಕ್ಕೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಮೇಲ್ ಮಾತ್ರ ತುಂಬಾ ಸಪ್ಪಗಿರ್ತಾಳೆ. ಎಲ್ಲರೂ ಹೊರಗಡೆ ಕಾರ್ ಹತ್ರ ಬಂದಾಗ ಅವ್ರ ಅಮ್ಮನಿಗೆ ಟೆನ್ಷನ್ ಆಗುತ್ತೆ. ರೀ ನೀವು ಚಂದನ ಮುಖ ನೋಡಿದ್ರೆ ಅವಳದು ಮುಖ ತುಂಬಾ ಚಿಕ್ಕದಾಗಿತ್ತು, ಅವಳನ್ನು ದೇವಸ್ಥಾನ ಕರ್ಕೊಂಡು ಹೋಗ್ಬೋದಿತ್ತು ಅಂತ ಹೇಳಿದ್ದಕ್ಕೆ ಅವಳು ಎಲ್ಲಿ ನೆಟ್ಟಗಿದ್ದಾಳಮ್ಮ, ಮದುವೆ ಫಿಕ್ಸ್ ಆದಾಗಿಂದ ಅವಳು ಅದೇ ಥರ ಮುಖದಲ್ಲಿರೋದು, ಏನೂ ತೊಂದರೆ ಇಲ್ಲ, ಅರಿಶಿನ ಶಾಸ್ತ್ರ ಮುಗಿದ ಮೇಲೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿಲ್ವಾ, ಹಾಗಾಗಿ ಅವಳು ಮನೆಯಲ್ಲೇ ಇರಲಿ, ಏನು ಒಬ್ಬಳೇ ಇಲ್ವಲ್ಲ, ವಿದ್ಯೆ ಇದ್ದಾಳಲ್ಲ, ನೀನು ಬಮ್ಮ ಅಂತ ಹೇಳಿದ್ದಕ್ಕೆ ಆದರೂ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ರೀ, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಅವರಮ್ಮ ಒಳಗಡೆ ಬರ್ತಾರೆ. ಸರಿ ಆಯಿತು ಬೇಗ ಬಾ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇಲ್ಲಿ ಚಂದನ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಗ ವಿದ್ಯೆ ಬಂದು ಯಾಕೆ ಚಂದನ ಮುಖ ಸಪ್ಪು ಮಾಡ್ಕೊಂಡಿದ್ದೀಯಾ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತ ಅಂತ ಹೇಳಿದ್ದಕ್ಕೆ ಹಾಗೇನಿಲ್ಲ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಪ್ರಿನ್ಸಿಪಲ್ಗೆ ಇಲ್ಲಿ ಕಾದು ಕಬ್ಬಣನ ಹೊಡೆಯೋವಂಥ ಸುತ್ತಿಗೆ ನೀವು ಆಗಬೇಡಿ ಸರ್, ಅವರು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ ಸರ್, ನೀವೇ ಅಪ್ಪ ಅಮ್ಮ ಆಗ್ತೀರಾ, ಅದಕ್ಕೂ ಮೀರಿ ಅವ್ರಿಗೆ ಒಳ್ಳೆ ಸಂಸ್ಕಾರನ ಕಲಿಸ್ಕೊಟ್ರೆ ನೀವೇ ಅವ್ರ ಪಾಲ್ಗೆ ದೇವರಾಗ್ತೀರಿ ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನೇನಾದ್ರು ತಪ್ಪು ಮಾತಾಡಿದರೆ ನನ್ನನ್ನು ಕ್ಷಮಿಸಿ ಸರ್, ಅದಕ್ಕೂ ಅಪ್ಪ ಅಮ್ಮನೇ ಕಾರಣ ಆಗಿರಲ್ಲ ಸರ್, ಯಾಕೆ ಅಂದರೆ ನನ್ನ ತಮ್ಮನ್ನು ಬೆಳೆಸಿರೋದು ನಾನು, ಅವನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ನಾನು ಏನೇ ತಪ್ಪು ಮಾತಾಡಿದ್ರು ಕ್ಷಮಿಸಿ ಅಂತ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾರೆ. ಆಗ ಪ್ರಿನ್ಸಿಪಲ್ಗೆ ತಾನು ಮಾಡಿದ್ದ ತಪ್ಪು ಅರಿವಾಗುತ್ತೆ. ಅವರು ಇಲ್ಲಪ್ಪ ನೀನು ಮಾಡಿದ್ದೇ ಸರಿ ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಇದಾಗಿತ್ತು ಇವತ್ತಿನ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.